ನೋಡಿ, ಈಗಾಗಲೇ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ನಿಯಮಾನುಸಾರವಾಗಿ ಈಗ ನಾವು ಅದನ್ನು ಜುಡಿಷಿಯಲ್ ಎನ್ಕ್ವೈರಿಗೆ ಕೊಟ್ಟಿದ್ದೀವಿ. ಎ ಸಿ ನೇತೃತ್ವದಲ್ಲಿ ಅದರ ತನಿಖೆ ಆಗುತ್ತೆ. ಅದಾದಮೇಲೆ ಏನು ಹೊರಗೆ ಬರುತ್ತೆ ಅದರ ಪ್ರಕಾರ ಸರ್ಕಾರ ತೀರ್ಮಾನ ತಗೊಳ್ತಾರೆ. ಈಗ CM ಸಾಹೇಬ್ರ ಬ್ರೀಫಿಂಗ್ ಇದೆ ಅದರ ಬಗ್ಗೆ. CM ಅವರಿಗೂ ಕೂಡ ಏನು ಫ್ಯಾಕ್ಟ್ಸ್ ಆಫ್ ದ ಕೇಸ್ ಇದೆ, ಫಾರೆಸ್ಟ್ ಮಿನಿಸ್ಟರ್ ಅವರು ಮತ್ತು ನಾವು ಬ್ರೀಫ್ ಮಾಡ್ತೀವಿ. ಅದಾದಮೇಲೆ CM ಅವರು ಏನು ನಿರ್ಧಾರ ತಗೋತಾರೆ ನೋಡ್ತೀವಿ. ಪೊಲೀಸರ ಮೇಲೆ ರಾಜಕಾರಣಿಗಳು ಹಾಗೂ ಅವ್ರ ಫ್ಯಾಮಿಲಿಯವರ ಹಲ್ಲೆ ಜಾಸ್ತಿ ಆಗ್ತದೆ. ನಿನ್ನೆ JDS ಲೀಡ್ರು ನೋಡಿ, ಮಂಡ್ಯದಲ್ಲಾಗಿರುವಂಥ ಘಟನೆ ಇರ್ಬೋದು ಅಥವಾ ನಿನ್ನೆ ಬೆಂಗಳೂರಿನಲ್ಲಾಗಿರುವಂಥ ಘಟನೆ ಇರ್ಬೋದು, ನಿಜವಾಗ್ಲೂ ರಾಜಕಾರಣಿಗಳಿಗೆ ತಲೆ ತಗ್ಗಿಸುವಂಥ ವಿಚಾರ. ಹಿಂಗಾಗಬಾರ್ದು. ಅಧಿಕಾರದ ಮದದಲ್ಲಿ ನೀವು ಯಾರು ನಿಮಗೆ ರಕ್ಷಣೆ ಮಾಡ್ತಾರೆ, ನಿಮ್ಗೆ ಅನುಕೂಲ ಮಾಡಿಕೊಡ್ತಾರೆ, ಅವರಿಗೆ ನೀವು ಕಪಾಳ ಮೋಕ್ಷ ಮಾಡ್ತೀರಾ, ಅವರ ಕೊರಳುಪಟ್ಟಿಯನ್ನು ಹಿಡಿತೀರಾ ಅಂದರೆ ದಿಸ್ ಈಸ್ ನಾಟ್ ಆಕ್ಸೆಪ್ಟೇಬಲ್. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಯಾರಿಗೂ ಕೂಡ ಇದರಿಂದ ರಿಯಾಯಿತಿ ಇಲ್ಲ. ನೋಬಡಿ ಹ್ಯಾಸ್ ದ ರೈಟ್ ಟು ಮ್ಯಾನ್ ಹ್ಯಾಂಡಲ್ ದ ಸ್ಟಾಫ್ ಆರ್ ದ ಪೊಲೀಸ್. ಸೊ ಅದ್ರ ಬಗ್ಗೆ ಈಗಾಗಲೇ FIR ಆಗಿದೆ. ಈ ನೋಟಿಸ್ಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ನಾವು ಕಳಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ. ಯಾರಾದರೂ ಕೂಡ ಆನ್ ಡ್ಯೂಟಿ ಆಫೀಸರ್, ಗೌರ್ಮೆಂಟ್ ಆಫೀಸರ್ ಇರ್ಬೋದು, ನಮ್ಮ ಗೃಹ ಇಲಾಖೆ ಸಿಬ್ಬಂದಿ ಇರ್ಬೋದು, ಅವ್ರ ಮೇಲೆ ಹಲ್ಲೆ ಮಾಡೋದಾಗಲಿ ಬೇರೆದೇನಾದರೂ ಮಾಡೋದಾಗಲಿ ವಿಲ್ ನಾಟ್ ಬಿ ಟಾಲರೇಟೆಡ್. ನಮ್ಮ ತಪ್ಪಿದರೆ ಖಂಡಿತವಾಗಿ ಕಂಪ್ಲೇಂಟ್ ಕೊಡಿ, ವಿ ವಿಲ್ ಟೇಕ್ ಆ್ಯಕ್ಷನ್. ಆದರೆ ಹೀಗೆ ಕ್ಷುಲ್ಲಕ ವಿಚಾರಗಳಿಗೆಲ್ಲ ನೀವು ನಿಮ್ಮ ಅಧಿಕಾರದ ಅಹಂಕಾರ ತೋರಿಸ್ತೀರಾ ಅಂದರೆ ಡೆಫಿನೆಟ್ಲಿ ನಾಟ್ ಆಕ್ಸೆಪ್ಟೇಬಲ್. ದಿಸ್ ಇಸ್ ನಾಟ್ ಅ ಗುಡ್ ಮೆಸೇಜ್ ಟು ದ ಸೊಸೈಟಿ. ಕೊಡ್ಲಿ, ಇವ್ರೆ ಅವ್ರಿಗೆ ಕೆಲಸ ಏನಿದೆ, ಏನು ಆಗಿದೆ ಅಂತ. ಮತ್ತು ಮೊನ್ನೆ ನಿಮ್ಮ ಬಾಸುರಿ ಸ್ವರಾಜ್ ಅವರು, ಸುಷ್ಮಾ ಸ್ವರಾಜ್ ಅವರ ಮಗಳು MP ಅವರು ನ್ಯಾಷನಲ್ ಆ್ಯಂಥಮ್ ಮಧ್ಯದಲ್ಲೇ ಹೋಗ್ಬಿಟ್ರಲ್ಲ, ಅದಕ್ಕೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅವರು? BJP ಯುವ ಮೋರ್ಚಾದವರು. ಇವ್ರ ಹತ್ರ ನಮಗೆ ದೇಶಭಕ್ತಿ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಪ್ಪ. ಯಾರು ದೇಶಕ್ಕೆ ಹೋರಾಟ ಮಾಡಿಲ್ಲ, ಯಾವ ಸಂಸ್ಥೆಗಳು ನಮ್ಮ ಬಾವುಟ 52 ವರ್ಷ ಹಾರಿಸೇ ಇಲ್ಲ, ಅವರಿಂದ ನಮಗೆ